ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಮ್ಯಾಥ್ಸ್ ಪ್ರಶ್ನೆಗಳನ್ನು ನೋಡೋಣ. ಹೈ ಲೆವೆಲ್ ಕ್ವಶನ್ಸ್ ಇದ್ದಾವೆ, ಬನ್ನಿ. 1400ಗೆ ಅಂದರೆ ಸಿಂಪಲ್ ಇಂಟ್ರೆಸ್ಟು 2 ವರ್ಷಕ್ಕೆ ಅಂದರೆ 1 ವರ್ಷಕ್ಕೆ 700 ಆಯಿತು. ಇವಾಗ ನೆಕ್ಸ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ದಾರೆ ನಮ್ಗೆ 2 ವರ್ಷಕ್ಕೆ. ಇವಾಗ ನೋಡಿ, ಫಸ್ಟ್ ಲೈನ್ 2 ವರ್ಷ ಹಾಕೊತೀನಿ. ಫಸ್ಟ್ ಇಯರ್ ಸಿಂಪಲ್ ಇಂಟ್ರೆಸ್ಟು 700, ನೆಕ್ಸ್ಟ್ ಇಯರು 700. ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಎಕ್ಸ್ಟ್ರಾ 49 ರೂಪೀಸ್ ಬಂದಿದೆ, ಅದೇ ಕಾಂಪೌಂಡ್ ಇಂಟ್ರೆಸ್ಟು. ಆ 700ಗೆ 49 ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ ಅಂದರೆ 100%ಗೆ ಎಷ್ಟಂತ. 0 ಕ್ಯಾನ್ಸಲ್, 7 × 7 1 × 7 7%. ಆನ್ಸರ್ ಆಪ್ಷನ್ ನಂಬರ್ ಎ. ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಎರಡು ಒಂದೇ ಕೇಳಿಬಿಟ್ಟಿದ್ದಾರೆ ಈ ಕ್ವಶನಲ್ಲಿ. ಫಸ್ಟು ಸಿಂಪಲ್ ಇಂಟ್ರೆಸ್ಟ್ ನೋಡೋಣ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು 3 ಇಯರ್ಗೆ 10% ಅಂತೆ. 3 × 10 30% ಆಯಿತು. ಕಾಂಪೌಂಡ್ ಇಂಟ್ರೆಸ್ಟ್ ಚೇಂಜ್ ಇರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟನ್ನು ಸಿ ಐ ಈಕ್ವಲ್ ಟು 100ಗೆ 10% 3 ಸಲ ಮಾಡಬೇಕು. 110 110ಗೆ 10% ಅಂದರೆ 121 ಪ್ಲಸ್ 11 ಮಾಡಬೇಕು. ಆಮ್ಯಾಗ 121ಗೆ 10% ಅಂದರೆ 12.1 ಆಗುತ್ತೆ. ಅಂದರೆ ನೀವೇ ಮಾಡಿರಿ ಕ್ಯಾಲ್ಕುಲೇಷನು. 133.1 ಆಗುತ್ತೆ. ಇವಾಗ ಅವ್ರು ಏನು ಕೇಳಿದ್ದಾರೆ, ಡಿಫ್ರೆನ್ಸ್ ಕೇಳಿದ್ದಾರೆ. 33.1 ಮೈನಸ್ 30 ಎಷ್ಟಾಗುತ್ತೆ? 3.1% ಆಗುತ್ತೆ. ಅವ್ರ ಡಿಫ್ರೆನ್ಸ್ ಆಲ್ರೆಡಿ 155 ಕೊಟ್ಟಿದ್ದಾರೆ. 3.1 ಇರೋದೇ 155 ಆದರೆ 100% ಎಷ್ಟು? 3.1 × 50 100 × 50 5000. ಆನ್ಸರ್ ಆಪ್ಷನ್ ನಂಬರ್ ಡಿ. ಇದು ಪ್ರಾಫಿಟ್ ಲಾಸ್ ಕ್ವಶನು. ಫಸ್ಟು ಟೋಟಲ್ ಕಂಡು ಹಿಡ್ಕೋಬೇಕು. ಟೋಟಲ್ ಅಂದರೆ ಎಷ್ಟು? 45 ಖರ್ಚು ಮಾಡಿದ್ದು ಮತ್ತು 5 ಉಳಿಸಿದ್ದು ಅಂದರೆ ಟೋಟಲ್ 50 ಆಯಿತು. ಅವನು 50ಗೆ 5 ರೂಪಾಯಿ ಉಳಿಸಿದ್ದಾನೆ. 50ರಲ್ಲಿ 5 ಉಳಿಸಿದ್ದಾನೆ. 100% ಅಂತ. 51 52 5 × 2 = 10%. ಆನ್ಸರ್ ಆಪ್ಷನ್ ನಂಬರ್ ಸಿ. ಈ ಥರ ಗಡಿಯಾರದ ಪ್ರಶ್ನೆ ಬಂದರೆ 1160 ಮೈನಸ್ ಮಾಡಬೇಕು. 1160 ಅಲ್ಲಿ ಈಗ 7:20 ಮೈನಸ್ ಮಾಡಿದರೆ ನಮಗೆ ನಿಜವಾದ ಟೈಮನ್ನು ತೋರಿಸುತ್ತೆ. 6 - 2 4 11 - 7 4:40 ನಮಗೆ ರಿಯಲ್ ಟೈಮ್. ಆಪ್ಷನ್ ನಂಬರ್ ಎ. ಈ ಲೆಕ್ಕ ಯಾವ ರೀತಿ ಮಾಡಬೇಕು ಅಂದರೆ, ಈಗ 5/3 ಬದಲಿಗೆ 3/5 3/5ರಿಂದ ಗುಣಿಸಿದಾಗ ಅಂತ ಕೇಳಿದ್ದಾರೆ. ಅಂದರೆ ನಮ್ಗೆ 3 ಮತ್ತು 5ದ LCM ತಗೋಬೇಕು. LCM ಯಾವುದು? ಅದರಿಂದ ಭಾಗವಾಗುವಂಥ ಸಂಖ್ಯೆ 3 × 5 5 × 3 15 ಆಗುತ್ತೆ. ಈಗ 15 ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ತೀನಿ. ಇಂಟು 15. ಇವಾಗ ಕಡ್ತಾ ಹೊಡೆಯೋದು. ಕಡ್ತಾ ಹೊಡಿತೀನಿ ನೋಡಿ. ಮೇಲೆ 5 × 3 3 × 5. ಇವಾಗ 5 5 25 3 × 3 9. ಇವಾಗ ಡಿಫ್ರೆನ್ಸ್ ಎಷ್ಟಿದೆ? 25 - 9 = 16 ಇಷ್ಟಾಗುತ್ತೆ. ಈಗ ನೋಡಿ, 25ಗೆ 16 ದೋಷ ಆಯಿತು ಅಂದರೆ 100%ಗೆ ಎಷ್ಟು? 25 ಒಂದಲೇ 25 4 16 × 4 64. ಆನ್ಸರ್ ಆಪ್ಷನ್ ನಂಬರ್ ಡಿ. ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಕ್ವಶನ್. 20 × 5/18 = 20 × 5 100 / 18. 2 50 2 9. ಇವಾಗ ನೆಕ್ಸ್ಟು 60 × 5/18. ಇವಾಗ ನೋಡಿ, 16 × 5 300 / 18. ಈಗ 6ಇಂದ 650 6 3 50/3.
ಇವಾಗ ನೆಕ್ಸ್ಟು 50/9 = 50/3. ಅದು ಎರಡು ಸೇಮ್ ಇರುತ್ತೆ, ಸೇಮೇ ಇಟ್ಕೋಬೇಕು. 50 to 50 / 9 × 3 27. 21 20 ಇದನ್ನು ಡಿವಿಷನ್ ಮಾಡಿ ನೀವೇ 1.85 ಸಮಥಿಂಗ್ ಬರುತ್ತೆ ಆನ್ಸರು. 5/18 ಫಿಕ್ಸ್ ಮಾಡಬೇಕು, ಯಾಕಂದರೆ ಕಿಲೋಮೀಟರ್ ಇದ್ದಿದ್ದನ್ನು ಮೀಟರ್/ಸೆಕೆಂಡಿಗೆ ತರಬೇಕಂದ್ರೆ ಮಾಡಬೇಕು. ಆಪ್ಷನ್ ನಂಬರ್ ಡಿ. ಇದು ಟೈಮ್ ಆ್ಯಂಡ್ ವರ್ಕ್ ಮೇಲಿನ ಪ್ರಶ್ನೆ. ಎ ಒಂದು ಕೆಲಸವನ್ನು 10 ದಿನದಲ್ಲಿ ಮಾಡ್ತಾನೆ, A = 10. ಬಿ ಅದೇ ಕೆಲಸವನ್ನು 20 ದಿನದಲ್ಲಿ ಮಾಡ್ತಾನೆ, B = 20. 3 ಜನ ಸಿ ಯ ಸಹಾಯದಿಂದ ಈ ಮೂವರು ಕೂಡಿ ಮಾಡ್ತಾರೆ, ABC 4 ದಿನದಲ್ಲಿ. LCM 20 ಆಗುತ್ತೆ. 10 2 20, 21 4 5 20. ಇವಾಗ ABC 3 ಮಂದಿ ಕೂಡಿ 5 ವರ್ಕ್ ಮಾಡ್ತಾರೆ. A B ಮತ್ತು 2 + 1 3 ವರ್ಕ್ ಮಾಡ್ತಾರೆ. ಈಗ 5 - 3 = 2. ನಮಗೆ C ವ್ಯಾಲ್ಯೂ ಸಿಕ್ತು. 20 / C ಕೇಳಿದಾರಲ್ಲ ಅವರು, C ಒಬ್ಬರೇ ಕೆಲಸ 20/2 C = 10 days. C ಒಬ್ಬನೇ 10 ದಿನದಲ್ಲಿ ಕೆಲಸ ಮಾಡುತ್ತಾನೆ ಅಷ್ಟೇ. ಆಪ್ಷನ್ ನಂಬರ್ ಬಿ. ಇದು ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್. ಇವಾಗ ನೋಡಿ 8% ಅಂದರೆ 8% ಅಂತೆ 3 ವರ್ಷಕ್ಕೆ 8 × 3 = 24. ಇವಾಗ 24ಗೆ ಸಿಂಪಲ್ ಇಂಟ್ರೆಸ್ಟು 720 ಬಂದಿದೆ. ಸಿಂಪಲ್ ಇಂಟ್ರೆಸ್ಟ್ 720. 100% ಎಷ್ಟು? 100% 24 × 30, 100 × 30, 3000. ಇಷ್ಟೇ. ಆಪ್ಷನ್ ನಂಬರ್ ಬಿ. ಇದು ಕೂಡ ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ನು. ಮೊದಲು ಫಾರ್ಮುಲಾ ನೋಡೋಣ. SI = PTR / 100. ನೆಕ್ಸ್ಟ್ ನಮಗೆ SI ಏನು ಕೇಳಿದ್ದಾರೆ? 1500 SI ಇದೆ. ಹಚ್ಕೋತೀನಿ ನೋಡಿ. 1500 ಸಿಂಪಲ್ ಇಂಟ್ರೆಸ್ಟ್, 10,000 ನಮ್ಮದು ಪ್ರಿನ್ಸಿಪಲ್ಲು, ಇಂಟು 3 ರೇಟ್ ಗೊತ್ತಿಲ್ಲ 6 ಹಚ್ಕೊತೀನಿ, / 100. ಮೇಲಿರೋ 2 0 ಕ್ಯಾನ್ಸಲ್ಲು, ಕೆಳಗಿರೋ 2 ಕ್ಯಾನ್ಸಲ್ಲು, ಅಲ್ಲೆರಡು ಕ್ಯಾನ್ಸಲ್ಲು, 3 1 3 5%. 5% ಆನ್ಸರ್. ಆಪ್ಷನ್ ನಂಬರ್ ಸಿ. ಇದು ಪ್ರಾಫಿಟ್ ಲಾಸ್ ಕ್ವಶನ್ನು. ಒಬ್ಬ ಮಾರಾಟಗಾರನು ₹6ಗೆ 20% ಗಳಿಸ್ತಾನೆ. 100 + 20 = 120. ಇವಾಗ ನೋಡಿ ಆ 120ಗೆ ಅವನು 6 ಟಾಫಿಯನ್ನು ಖರೀದಿಸ್ತಾನೆ. ಅಂದರೆ 100% ಎಷ್ಟು? 25 26 6 6 ಕ್ಯಾನ್ಸಲ್ಲು = 5 ಆನ್ಸರ್. ಆಪ್ಷನ್ ನಂಬರ್ ಡಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋಣ. 22% ಹೆಚ್ಚು ಶುಲ್ಕ, 100 + 22 = 122% ಆಗುತ್ತೆ. ಅವರು ಖರೀದಿಸಿದ್ದು 10,980. 10,980 ನಮ್ಮ DVD ಪ್ಲೇಯರ್ ಬೆಲೆ ಅಂದರೆ 100%. 122 × 90 ಇಂದ ಹೋಗುತ್ತೆ. 100 × 90 9,000 ಆನ್ಸರ್. ಆಪ್ಷನ್ ನಂಬರ್ ಡಿ. ಇವು ಕ್ವಶನ್ಸ್ SSC GD ಮತ್ತು IBPS RRB ಬ್ಯಾಂಕಿಂಗ್ ಆಗಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸು. ಯಾರಿಗೆ ಗೊತ್ತಾಗಿಲ್ಲ ವಾಪಸ್ ವಿಡಿಯೋ ನೋಡಿ ಕ್ವಶನ್ ಹೆಂಗಿದ್ದು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.